ವಚನ, ಭೂಮಿಗೆ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ಆದಿಯಲ್ಲಿ ಇದ್ದ ವಚನ, ನಮ್ಮ ನೋಡ ಬಂದ ವಚನ, ವಚನ ಸತ್ಯ ವಚನ, ಭೂಮಿಗೆ ಬಂದ ವಚನ. ವಚನಾಮೃತ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. 22ನೇ ಅಧ್ಯಾಯ ಜ್ಞಾನೋಕ್ತಿ ಪುಸ್ತಕ, ವಾಕ್ಯ 22. ಬಡವರಿಗೆ ದಿಕ್ಕಿಲ್ಲವೆಂದು ಅವರನ್ನು ಶೋಷಣೆಗೆ ಗುರಿ ಮಾಡಬೇಡ. ನ್ಯಾಯಾಲಯದಲ್ಲಿ ಆ ದಟ್ಟ ದರಿದ್ರರನ್ನು ಬಾಧಿಸಬೇಡ. ಸರ್ವೇಶ್ವರನೇ ಅವರ ಪರವಾಗಿ ವಾದಿಸುವನು. ಸೂರೆ ಮಾಡಬಂದವರ ಪ್ರಾಣವನ್ನು ಆತನೇ ಸೂರೆ ಮಾಡುವನು. ತುಂಬ ಅರ್ಥಪೂರ್ಣವಾದಂಥ ಮಾತುಗಳು. ನಾವು ಇನ್ನೊಂದು ಸಲ ಈ ಮಾತುಗಳನ್ನು, ನುಡಿಗಳನ್ನು ಕೇಳುವ. ಬಡವರಿಗೆ ದಿಕ್ಕಿಲ್ಲವೆಂದು ಅವರನ್ನು ಶೋಷಣೆಗೆ ಗುರಿ ಮಾಡಬೇಡ. ನ್ಯಾಯಾಲಯದಲ್ಲಿ ಆ ದಟ್ಟ ದರಿದ್ರರನ್ನು ಬಾಧಿಸಬೇಡ. ಸರ್ವೇಶ್ವರನೇ ಅವರ ಪರವಾಗಿ ವಾದಿಸುವನು. ಸೂರೆ ಮಾಡಬಂದವರ ಪ್ರಾಣವನ್ನು ಆತನೇ ಸೂರೆ ಮಾಡುವನು. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. ನಮ್ಮ ಸುತ್ತಮುತ್ತಲು, ನಮ್ಮ ವೈಯಕ್ತಿಕ ಜೀವನದಲ್ಲಿ ಹಾಗೂ ಸಮಾಜದಲ್ಲಿ ನೋಡಲಿಕ್ಕೆ ಸಿಗುವಂತಹ ಒಂದು ವಿಷಯ ಏನಂತ ಹೇಳಿದರೆ, ಯಾರು ಬಲಾಢ್ಯರಿದ್ದಾರೆ, ಯಾರು ಶಕ್ತಿಯುತ ವ್ಯಕ್ತಿಗಳಿದ್ದಾರೆ, ಜನರು ಅವರ ಹಿಂದೆನೇ ಅಥವಾ ಸುತ್ತನೇ ತಿರುಗಾಡ್ತಾ ಇರ್ತಾರೆ. ಯಾಕಂತ ಹೇಳಿದ್ರೆ ಅವರಲ್ಲಿ ಶಕ್ತಿ ಉಂಟು, ಅಧಿಕಾರ ಉಂಟು. ಅಂಥವರನ್ನು ಯಾರು ಕೂಡ ಎದುರು ಹಾಕಿಕೊಳ್ಳಲಿಕ್ಕೆ ಹೋಗಲ್ಲ. ಅದರ ಅರ್ಥ, ಯಾರು ಬಲಾಢ್ಯರಿದ್ದಾರೆ ಅವರೆಲ್ಲರೂ ಕೂಡ ಕೆಟ್ಟವರಂತ ಅರ್ಥ ಅಲ್ಲ. ಅವರಲ್ಲಿ ಕೆಲವರು ಒಳ್ಳೆಯ ಮನುಷ್ಯರಿದ್ದಾರೆ. ಮನುಷ್ಯತ್ವವನ್ನು ಉಳ್ಳಂತಹ ಈ ಅಧಿಕಾರದಲ್ಲಿರುವವರು ಇರ್ಬೋದು, ಸಿರಿ ಸಂಪತ್ತು ಉಳ್ಳವರು ಇರ್ಬೋದು, ಅವರು ಕೂಡ ಇದ್ದಾರೆ. ಅವರು ವಿರಳ, ತುಂಬ ವಿರಳ. ಜಾಸ್ತಿ ಅಥವಾ ಹೆಚ್ಚಾಗಿ ಏನು ನೋಡ್ಲಿಕ್ಕೆ ಸಿಗ್ತದೆ ಅಂತ ಹೇಳಿದರೆ, ಒಂದು ಸಲ ವ್ಯಕ್ತಿ ಈ ಒಂದು ಸ್ಥಾನಕ್ಕೆ ಹೋಗಿಬಿಟ್ಟರೆ ಅಂತ ಹೇಳಿದರೆ, ಅಧಿಕಾರದ ಸ್ಥಾನಕ್ಕೆ ಹೋಗಿಬಿಟ್ರೆ ಅಥವಾ ಈ ಅನಪೇಕ್ಷಿತ ಸಿರಿ ಸಂಪತ್ತು ಬಂದು ಬಿಟ್ಟರೆ ಮನುಷ್ಯರು ಅವರು ಬದಲಾಗಿ ಬಿಡ್ತಾರೆ. ಸ್ವಭಾವ ಬದಲಾಗ್ತದೆ, ಮತ್ತು ಅವರ ಮಾತುಗಳು ಬದಲಾಗ್ತದೆ, ಯೋಚನೆಗಳು ಬದಲಾಗ್ತವೆ. ಬಡವರಿಗೆ ದಿಕ್ಕಿಲ್ಲವೆಂದು ಅವರನ್ನು ಶೋಷಣೆಗೆ ಗುರಿ ಮಾಡಬೇಡ. ಎಲ್ಲ ಮನುಷ್ಯರು, ಸಿರಿ ಸಂಪತ್ತು ಉಳ್ಳವರು, ಅಧಿಕಾರದಲ್ಲಿದ್ದವರು ಕೆಟ್ಟವರಲ್ಲ. ಆದರೆ ನಮಗೆ ಬೇಕಾದಷ್ಟು ಜನರು ಇಂಥವರು ನೋಡಲಿಕ್ಕೆ ಸಿಗ್ತಾರೆ. ಅದೇನಂತ ಹೇಳಿದರೆ, ಅವರದಲ್ಲಿ ಅಧಿಕಾರ ಉಂಟು, ಸಿರಿ ಸಂಪತ್ತು ಉಂಟು, ಅವರ ಸುತ್ತ ಜನ ತಿರುಗ್ತಾರೆ. ಅದೆಲ್ಲವನ್ನು ಉಪಯೋಗಿಸಿ ಸುಲಿಯುವಂಥ ಜನರು ಬೇಕಾದಷ್ಟು ಇದ್ದಾರೆ. ಸಮಾಜದಲ್ಲಿ ಬೇಕಾದಷ್ಟು ಜನ ಇದ್ದಾರೆ. ನಮ್ಮ ಊರಿನಲ್ಲಿ ಅಂತ ಹೇಳಿದರೆ, ಈ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕರಾವಳಿ ಪ್ರದೇಶ, ಒಬ್ಬ ಬಲಾಢ್ಯ ವ್ಯಕ್ತಿ, ಸಂಸ್ಥೆ ಉಂಟು, ದೊಡ್ಡದು ಸಂಸ್ಥೆ ಉಂಟು. ಆ ಒಂದು ಸಂಸ್ಥೆಯ ಹಿನ್ನೆಲೆ ಮತ್ತು ಅದು ಬೆಳೆದು ಬಂತ ರೀತಿಯನ್ನು ನೋಡಿದರೆ ನಮಗೆ ತಿಳಿತದೆ, ಅದೆಲ್ಲ ಬೆವರು ಸುರಿಸಿ ಮಾಡಿದಂತಹ ಆ ಒಂದು ಸಾಧನೆ ಅಲ್ಲ. ಅದರ ಹಿಂದೆ ಅನ್ಯಾಯ ಉಂಟು, ಅನೀತಿ ಉಂಟು. ಹೇಗಂತ ಹೇಳಿದರೆ,
ಯಾರೆಲ್ಲರೂ ಕೂಡ ದುರ್ಬಲರಿದ್ದಾರೆ ಅಂಥವರ ಶೋಷಣೆ ಮಾಡಿ ಕಟ್ಟಿ ಬೆಳೆಸಿದಂಥ ಸಂಸ್ಥೆ. ಅಧಿಕಾರದಲ್ಲಿದ್ದವರ ಕೈಗೆ ಈ ಬಡವರು ಸುಲಭವಾಗಿ ಸಿಕ್ಕಿ ಹಾಕಿಕೊಳ್ತಾರೆ. ನಿನ್ನ ಹತ್ರ ಜಾಗ ಉಂಟಾ, ಒಂದು ಒಪ್ಪಂದ ಮಾಡಿಕೊಳ್ತಾರೆ. ಬರವಣಿಗೆ ಮುಖಾಂತರ ಅಲ್ಲ, ಮಾತಿನ ಮುಖಾಂತರ ಒಂದಷ್ಟು ಹಣವನ್ನು ಕೊಡ್ತಾರೆ. ನಂತರ ಅವರಿಂದ ಈ ನೋಂದಣಿ ಮಾಡಿಕೊಳ್ತಾರೆ ಜಾಗವನ್ನು. ಹಣ ಇನ್ನೂ ಕೂಡ ಹೋಗಲಿಕ್ಕೆ ಉಂಟು. ಅದು ಕೂಡ ಒಂದು ನ್ಯಾಯಯುತವಾದಂತಹ ರೇಟ್ ಅಲ್ಲ ಅದು. ಇದು ಶೋಷಣೆಯ ರೇಟ್. ಸ್ವಲ್ಪ ಕೊಟ್ಟಾಗಿದೆ, ಇನ್ನೊಂದು ಸಲ ಬರ್ತಾರೆ ಕೇಳಲಿಕ್ಕೆ, ಇನ್ನೂ ಸ್ವಲ್ಪ, ಮತ್ತೊಂದು ಸಲ ಬರ್ತಾರೆ, ಇನ್ನೂ ಸ್ವಲ್ಪ. ಮತ್ತೆ ಬಂದಾಗ ಅವರನ್ನು ಗದರಿಸಿ ಜೋರು ಮಾಡಿ ಹಿಂದಕ್ಕೆ ಕಳಿಸುವುದು. ಏನು ಮಾಡಲಿಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ನೋಂದಣಿ ಮಾಡಿ ಆಗಿದೆ. ಅಂಥ ಜನರು ಇದ್ದಾರೆ, ಶೋಷಣೆ ಮಾಡುವವರು. ಬಡವರ ದೌರ್ಬಲ್ಯತೆಯನ್ನು ಅರಿತುಕೊಂಡು ಅಂಥವರಿಂದ ಕಿತ್ತುಕೊಳ್ಳುವಂಥ ಜನರಿದ್ದಾರೆ. ಅಂಥ ಸಂಪತ್ತು ಅದು ಕೊನೆ ತನಕ ಅದು ಬಾಳುವುದಿಲ್ಲ. ಯಾಕಂತ ಹೇಳಿದರೆ ಅದರ ಬುನಿಯಾದಿ ಫೌಂಡೇಶನ್ ಯಾವುದರ ಮೇಲೆ ಉಂಟು ಅಂತ ಹೇಳಿದರೆ ಅನೀತಿಯ ಮೇಲೆ ಉಂಟು, ಅನ್ಯಾಯದ ಮೇಲೆ ಉಂಟು. ಅದಕ್ಕಾಗಿ ಈ ಅನ್ಯಾಯಕ್ಕೆ ಒಳಗಾದಂಥ ವ್ಯಕ್ತಿಗಳು ಅವರು ಕಣ್ಣೀರು ಸುರಿಸಿದರೆ ದೇವರು ಅದನ್ನು ನೋಡದೇ ಇರುವುದಿಲ್ಲ. ಅವರು ಕೇಳ್ತಾರೆ, ಸ್ವಲ್ಪ ಸಮಯ ಹೋಗ್ಬೋದು ಅಷ್ಟೇ. ಅದಕ್ಕಾಗಿ ದೇವರ ವಾಕ್ಯ ನಮಗೆ ಏನು ಹೇಳ್ತದೆ ಅಂತ ಹೇಳಿದ್ರೆ, ಬಡವರಿಗೆ ದಿಕ್ಕಿಲ್ಲವೆಂದು ಅವರನ್ನು ಶೋಷಣೆಗೆ ಗುರಿ ಮಾಡಬೇಡ. ಐಗುಪ್ತ ದೇಶದಲ್ಲಿ ದೇವರು ಆಯ್ಕೆ ಮಾಡಿದಂಥ ಜನರು ಹೋಗಿ ತಲುಪಿದರು. ಅವರಲ್ಲಿ ಏನೋ ತಪ್ಪಾಗಿ ಬಿಟ್ಟಿತ್ತು. ಆನಂತರ ಅಲ್ಲಿ ಅವರಿದ್ದಂತಹ ಜಾಗದಲ್ಲಿ ಮಳೆ ಇಲ್ಲದೆ ಹೋಯಿತು. ಅಂಥ ಸಂದರ್ಭದಲ್ಲಿ ಬೆಳೆ ಇಲ್ಲದಾಗ ಯಾರೊಬ್ಬರನ್ನು ಅಥವಾ ಸಹೋದರನನ್ನು ಮಾರಿಬಿಟ್ಟಿದ್ದರೋ ಯೋಸೇಫ, ಅಂಥ ವ್ಯಕ್ತಿಯಲ್ಲಿ ಉಳಿದ ಎಲ್ಲರೂ ಕೂಡ ಹೋಗಬೇಕಾಯಿತು. ಆ ಸಮಯದಲ್ಲಿ ಐಗುಪ್ತ ದೇಶದಲ್ಲಿದ್ದಂಥ ಅರಸ ತುಂಬ ಉದಾರ ಮನಸ್ಸಿನ ಅರಸ. ಯೋಸೇಫನ ಹತ್ರ ಹೇಳಿದ, ಬರಲಿ ನಿನ್ನ ಪರಿವಾರ ಎಲ್ಲರೂ ಕೂಡ ಬರಲಿ, ಇಲ್ಲಿ ನೆಲೆಸಲಿ. ಯಾಕಂತ ಹೇಳಿದರೆ ಯೋಸೇಫನು ತನಗೆ ಅನ್ಯಾಯ ಆಗಿದ್ದರೂ ತನ್ನ ಸಹೋದರರಿಂದ ಆತನು ಆ ಒಂದು ವೈಮನಸ್ಸನ್ನು ಇಟ್ಟುಕೊಳ್ಳಿಲ್ಲ. ಆತನು ಎಲ್ಲರನ್ನು ಕೂಡ ಸಂತೋಷದಿಂದ ಬರಮಾಡಿಕೊಂಡನು. ಅವರಿಗೆ ಏನೆಲ್ಲ ಬೇಕೋ ಅದನ್ನೆಲ್ಲವನ್ನು ಕೊಟ್ಟನು. ಆದರೆ ದಿನ ಕಳೆದಂತೆ, ಈ ಸಮಯ ಕಳೆದಂತೆ ಏನಾಯ್ತು ಅಂತ ಹೇಳಿದರೆ, ಅಲ್ಲಿ ಬೆಳೆಯುತ್ತಿರುವಂಥ ಈ ಇಸ್ರಾಯೇಲ್ ಜನರಿಗೆ ತಾವು ಹೇಗೆ ಅಲ್ಲಿ ಬಂದೆವು, ಮತ್ತು ಅಲ್ಲಿ ಇದ್ದಂಥ ಅರಸ ಇನ್ನೊಬ್ಬ ಆತನಿಗೆ ಕೂಡ ತಿಳಿಯಲಿಲ್ಲ. ಏನಂತ ಹೇಳಿದರೆ, ಈ ಜನರು ಎಲ್ಲಿಂದ ಬಂದಿದ್ದಾರೆ, ಹೇಗೆ ಬಂದರು. ಕಾಲಕ್ರಮೇಣ ಅಲ್ಲಿ ಶೋಷಣೆ ಆಗಲಿಕ್ಕೆ ಆರಂಭ ಆಯಿತು. ಐಗುಪ್ತ ದೇಶದ ಅರಸನಿಂದ ಈ ಯಹೂದಿ ಜನರ ಮೇಲೆ, ಇಸ್ರಾಯೇಲ್ ಜನರ ಮೇಲೆ ಶೋಷಣೆ ಆರಂಭ ಆಯಿತು. ಅಂತಹ ಸಂದರ್ಭದಲ್ಲಿ ಈ ಗುಲಾಮತನದಲ್ಲಿದ್ದಂತಹ ಜನರು ಅವರ ಕಣ್ಣೀರನ್ನು ದೇವರು ಕಂಡರು. ಅವರ ಕಣ್ಣೀರನ್ನು ದೇವರು ಕಂಡರು. ಈ ಅರಸನು, ಐಗುಪ್ತ ದೇಶದ ಅರಸನು ಅವರ ಮೇಲೆ ಶೋಷಣೆ ಮಾಡ್ತಿದ್ದನು. ಅಂಥ ಸಂದರ್ಭದಲ್ಲಿ ದೇವರು ಆ ಶೋಷಣೆಯನ್ನು ನೋಡ್ತಾರೆ. ಮತ್ತೇನು ಮಾಡ್ತಾರೆ ಅಂತ ಹೇಳಿದರೆ, ಮೋಶೆ ಎನ್ನುವ ಓರ್ವ ವ್ಯಕ್ತಿಯನ್ನು ಅಲ್ಲಿ ಕಳುಹಿಸಿ ಆತನ ಮುಖಾಂತರ ಗುಲಾಮತನದಲ್ಲಿದ್ದಂಥ, ಕಷ್ಟದಲ್ಲಿದ್ದಂಥ, ದುಃಖದಲ್ಲಿದ್ದಂಥ, ವೇದನೆಯಲ್ಲಿದ್ದಂತಹ ಆ ಜನರನ್ನು ದೇವರು ಅವರು ಮುಕ್ತಗೊಳಿಸಿ ಹೊರಕ್ಕೆ ಕಳಿಸಿ ಕರ್ಕೊಂಡು ಬರ್ತಾರೆ. ಪ್ರಿಯರೇ, ಅರಸನ ಹತ್ರ ಶಕ್ತಿ ಇತ್ತು, ಸೈನ್ಯ ಇತ್ತು. ಆದರೆ ಈ ಗುಲಾಮತನದಲ್ಲಿದ್ದಂಥ ಜನರಲ್ಲಿ ಅವರಲ್ಲಿ ಏನು ಕೂಡ ಇದ್ದಿಲ್ಲ. ಆಯುಧ ಇರಲಿಲ್ಲ, ಶಕ್ತಿ ಇದ್ದಿಲ್ಲ. ಅವರಲ್ಲಿ ಇದ್ದದ್ದು ಏನಂತ ಹೇಳಿದರೆ ಅವರ ಕಣ್ಣೀರು ಮಾತ್ರ. ಅಂಥ ಸಂದರ್ಭದಲ್ಲಿ ದೇವರು
ಅವರ ಪಕ್ಷದಲ್ಲಿ ನಿಲ್ಲುತ್ತಾರೆ. ಅಷ್ಟೊಂದು ಸೈನ್ಯ ಇದ್ದರೂ ಕೂಡ ಈ ಫರೋಹ ಅರಸನ ಹತ್ರ ಅದು ಯಾವುದಕ್ಕೆ ಕೂಡ ಉಪಯೋಗಕ್ಕೆ ಬೀಳಲಿಲ್ಲ. ಯಾಕಂತ ಹೇಳಿದರೆ ಈ ಜನರ ಹತ್ರ ದೇವರಿದ್ದರು, ಆತನ ಹತ್ರ ಶಕ್ತಿ ಇತ್ತು, ಗರ್ವ ಇತ್ತು, ಆದರೆ ಅದು ಯಾವುದಕ್ಕೆ ಕೂಡ ಉಪಯೋಗಕ್ಕೆ ಬರಲಿಲ್ಲ. ಯಾವಾಗ ನಾವು ದೇವರ ವಿರುದ್ಧ ಹೋರಾಡ್ತೇವೆ ಆಗ ನಾವು ಸೋಲುತ್ತೇವೆ. ಯಾವಾಗ ದೇವರು ನಮ್ಮ ಸಂಗಡ ಇರ್ತಾರೆ, ನಾವೆಷ್ಟು ದುರ್ಬಲರಾದರೂ ಕೂಡ ದೇವರು ನಮಗೆ ನ್ಯಾಯ ಕೊಡ್ತಾರೆ, ನಮ್ಮ ಜೊತೆ ನಿಲ್ತಾರೆ. ಯಾವಾಗ ದೇವರು ನಮ್ಮ ಜೊತೆ ಇರ್ತಾರೆ ಆಗ ಎಲ್ಲವೂ ಕೂಡ ಸರಿ ಹೋಗ್ತದೆ, ಎಲ್ಲವೂ ಕೂಡ ಸರಿ ಹೋಗ್ತದೆ. ಬೇಕಾದಷ್ಟು ಸಲ ನಾವು ನೋಡ್ತೇವೆ ಏನಂತ ಹೇಳಿದರೆ, ಜನರು ಅವರ ಭರವಸೆಯನ್ನು ತಮ್ಮಲ್ಲಿದ್ದಂಥ ಜಮೀನು, ಅಧಿಕಾರ ಅಥವಾ ವಸ್ತು ಅಥವಾ ಇನ್ನೇನು ಸಿರಿ ಸಂಪತ್ತಿಗೆ ಅದರ ಮೇಲೆ ಇಟ್ಟಿರ್ತಾರೆ. ನನ್ನ ಹತ್ರ ಇಷ್ಟು ಉಂಟು, ಶ್ರೀಮಂತಿಕೆ ಉಂಟು, ಸಿರಿ ಸಂಪತ್ತು ಉಂಟು, ಯಾರಿಗೆ ಕೂಡ ಹೆದರಬೇಕಾಗಿಲ್ಲ, ಯಾರಿಗೆ ಕೂಡ ನಾವು ತಲೆ ಬಾಗಬೇಕಾಗಿಲ್ಲ ಎಂದು ಯೋಚನೆ ಮಾಡ್ತಾರೆ. ಆದರೆ ಸರಿಯಲ್ಲ. ಯಾಕಂತ ಹೇಳಿದರೆ ಅದು ದ್ರವ್ಯ ನಮ್ಮಲ್ಲಿರುವಂಥದ್ದು, ಯಾವಾಗೂ ಕೂಡ ಅದು ಕರಗಿ ಹೋಗ್ಬೋದು, ಯಾವಾಗೂ ಕೂಡ ಹೋಗ್ಬೋದು. ಅದಕ್ಕಾಗಿ ನಾವು ಅದರ ಮೇಲೆ ನಂಬಿಕೊಂಡು ಇರುವುದು ಸರಿಯಲ್ಲ. ಯಾವುದರ ಮೇಲೆ ನಂಬಿಕೊಂಡು ಇರಬೇಕಂತ ಹೇಳಿದರೆ ದೇವರ ಮೇಲೆ. ಅದು ಶಕ್ತಿ, ದೇವರ ಶಕ್ತಿ. ಆ ದೇವರ ಶಕ್ತಿ ನಮ್ಮ ಜೊತೆ ಇದ್ದಾಗ ನಾವು ಯಾರನ್ನು ಕೂಡ ಭಯಪಡಬೇಕಾಗಿಲ್ಲ. ಅದೇ ಕಾರಣಕ್ಕೋಸ್ಕರ ದೇವರ ವಾಕ್ಯ ನಮಗೆ ಏನು ಹೇಳ್ತದೆ ಅಂತ ಹೇಳಿದರೆ, ಪಾಪದವರು, ಅವರ ಹತ್ರ ಶಿಕ್ಷಣ ಇಲ್ಲ, ಅವರ ಬುದ್ಧಿಶಕ್ತಿ ಇಲ್ಲ, ಅವರಿಗೆ ಸಹಕಾರ ಕೊಡುವವರು, ಸಹಾಯ ಮಾಡುವವರು ಇಲ್ಲ, ಬೆನ್ನೆಲುಬಾಗಿ ನಿಲ್ಲುವವರಿಲ್ಲ. ಅದಕ್ಕಾಗಿ ಏನು ಮಾಡಬೇಡ, ನ್ಯಾಯಾಲಯದಲ್ಲಿ ಆ ದಟ್ಟ ದರಿದ್ರರನ್ನು ಬಾಧಿಸಬೇಡ. ಅವರನ್ನು ನ್ಯಾಯಾಲಯಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಇನ್ನೂ ಕೂಡ ಅವರನ್ನು ಬಾಧಿಸುವುದು ಬೇಡ. ಹೀಗೆ ನಡೆಯುತ್ತದೆ, ಹೀಗೆ ನಡೆಯುತ್ತದೆ. ಒಂದು ನ್ಯಾಯಾಲಯಕ್ಕೆ ಹೋಗಿ ಇವತ್ತಿನ ಈ ಕಾಲದಲ್ಲಿ ಒಂದು ನ್ಯಾಯವನ್ನು ಪಡೆದು ಅಂತ ಹೇಳಿದರೆ ಅದು ಸಮುದ್ರದಲ್ಲಿ ಗುಂಡು ಸೂಜಿಯನ್ನು ನಾವು ಹುಡುಕಿ ತಂದ ಹಾಗೆ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಬಂದು ಬಿಟ್ಟಿದ್ದೇವೆ. ತುಂಬ ಕಷ್ಟ. ಪೂರ್ಣವಾಗಿ ನಾಶ ಆಗುವುದೇ ಅಂತ ಹೇಳಲಿಕ್ಕೆ ಆಗಲ್ಲ, ಆದರೆ ಅಂಥ ಒಂದು ಹರಸಾಹಸ ಇವತ್ತಿನ ಒಂದು ವ್ಯವಸ್ಥೆಯಲ್ಲಿ ನಾವು ಮಾಡಬೇಕಾಗ್ತದೆ. ಆ ವ್ಯವಸ್ಥೆ ಒಂದು ಅಷ್ಟೊಂದು ಹೆಮ್ಮರವಾಗಿ ಬೆಳೆದು ಬಿಟ್ಟಿದೆ. ಅದಕ್ಕೆ ಯಾರನ್ನು ಕೂಡ ಬಾಧಿಸಬೇಕಿದ್ರೆ ಅಥವಾ ಕಷ್ಟಕ್ಕೆ ಒಳಪಡಿಸಬೇಕಿದ್ರೆ ಏನು ಮಾಡಬೇಕಂತ ಹೇಳಿದರೆ, ಅವರನ್ನು ವ್ಯಾಜ್ಯಕ್ಕೆ ಹಾಕಿ ನಾವು ಕಾನೂನಿಗೆ ಒಳಗೆ ಅವರನ್ನು ಎಳೆದರಾಯಿತು, ಮುಗೀತು. ಎಷ್ಟು ವರ್ಷ ಒಂದು ನ್ಯಾಯ ಸಿಗಬೇಕಿದ್ರೆ ಜನರು ಎಷ್ಟು ವರ್ಷಗಳ ಕಾಲ ಅವರು ಹೋರಾಡಬೇಕು? 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷ, 50 ವರ್ಷ, ಎಂಥ ರೀತಿಯ ಒಂದು ನ್ಯಾಯ ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ತುಂಬ ಕಷ್ಟವಾದಂಥ ಕೆಲಸ. ಅಂಥ ಒಂದು ವ್ಯವಸ್ಥೆಗೆ ಎಲ್ಲಿಯಾದರೂ ಈ ಬಡವರನ್ನು ಅಥವಾ ದುರ್ಬಲರನ್ನು ಸಿಕ್ಕಿ ಹಾಕಿಸ್ಕೊಂಡ್ರೆ ಅವರ ಗತಿ ಮುಗಿಯಿತು. ಯಾರ ಹತ್ರ ಬೇಕಾದಷ್ಟು ಉಂಟೋ ಅವರು ಒಳ್ಳೆಯ ಈ ವಕೀಲರನ್ನು ಅವರು ನೇಮಕ ಮಾಡಬಹುದು, ಮತ್ತು ಅವ್ರ ನ್ಯಾಯವನ್ನು ಕೊಂಡುಕೊಳ್ಬೋದು. ಯಾರ ಹತ್ರ ಏನಿಲ್ವೋ ಅವರು ಅಸಹಾಯಕರಾಗಿ ಬಿಡ್ತಾರೆ. ಅವರ ಹತ್ರ ಶಕ್ತಿ ಇಲ್ಲ, ಸಂಪನ್ಮೂಲಗಳಿಲ್ಲ. ಅದಕ್ಕಾಗಿ ಅವರು ಸೋಲಿನಂಚಿನಲ್ಲಿ ಇರ್ತಾರೆ. ದೇವರ ವಾಕ್ಯ ಹೇಳ್ತದೆ, ಅಂಥವರ ಬಗ್ಗೆ ನೀನು ಶೋಧನೆಗೆ ಅಥವಾ ಶೋಷಣೆಗೆ ಒಳಪಡಿಸಬೇಡ ಅಂಥವರನ್ನು. ಯಾಕಂತ ಹೇಳಿದ್ರೆ ದೇವರು ಅಂಥವರ ಜಾಗದಲ್ಲಿ ಇರ್ತಾರೆ. ನಮಗೆ ಕೆಲವು ಸಾರಿ ಒಳ್ಳೆಯ ಈ ನ್ಯಾಯಾಧೀಶರು ನಮಗೆ ನೋಡಲಿಕ್ಕೆ ಸಿಗ್ತಾರೆ. ಕೆಲವರು ಈ ವಕೀಲರು ಕೂಡ ನೋಡಲಿಕ್ಕೆ ನಮಗೆ ಸಿಗ್ತಾರೆ. ನ್ಯಾಯವಾದಿಗಳು ಕೂಡ ಸಿಗ್ತಾರೆ, ಒಳ್ಳೆಯವರಿದ್ದಾರೆ, ಒಳ್ಳೆಯ ನ್ಯಾಯಾಧೀಶರು ಕೂಡ ಇದ್ದಾರೆ. ಎಲ್ಲ ಮುಗಿದೋಯ್ತು ಅನ್ನುವಾಗ ನಮಗೆ ಕೆಲವರು ಅಲ್ಲಿ ಈ ನಕ್ಷತ್ರಗಳಂತೆ ಹೊಳೆಯುವಂಥ ವ್ಯಕ್ತಿಗಳು ಅಲ್ಲಿ ಬರ್ತಾರೆ. ಅವರು ದೇವರು ಸಮಾಜಕ್ಕೆ ಕೊಟ್ಟಂಥ ಒಂದು ದೊಡ್ಡ ಆಶೀರ್ವಾದ. ಒಳ್ಳೆಯ ನ್ಯಾಯವಾದಿಗಳು ಹಾಗೂ ಒಳ್ಳೆಯ ನ್ಯಾಯಾಧೀಶರು ಅವರು ಏನು ತೋರಿಸ್ಕೊಡ್ತಾರೆ ಅಂತ ಹೇಳಿದರೆ, ಇನ್ನೂ ಕೂಡ ಪ್ರಪಂಚದಲ್ಲಿ ಸತ್ಯ ಮುಳುಗಿ ಹೋಗಿಲ್ಲ, ನ್ಯಾಯ ಅಳಿದು ಹೋಗಿಲ್ಲ ಅಂತ ಅವರು ತೋರಿಸ್ಕೊಡ್ತಾರೆ.
ಅಂಥವರಿಗೋಸ್ಕರ ನಾವೇನು ಮಾಡಬೇಕಂತ ಹೇಳಿದ್ರೆ ಪ್ರಾರ್ಥನೆ ಮಾಡಬೇಕು ದೇವರ ಹತ್ರ. ಇನ್ನೂ ಕೂಡ ಅವರಿಗೆ ಒಳ್ಳೆಯ ಆರೋಗ್ಯ ಸಿಗಲಿ, ಮತ್ತು ಅವರಿಗೆ ನೆಮ್ಮದಿ ಇರಲಿ, ಅವರ ಕುಟುಂಬವನ್ನು ಆಶೀರ್ವಾದಿಸಿ ದೇವರಂತ ನಾವು ಬೇಡಬೇಕು. ಯಾಕಂತ ಹೇಳಿದ್ರೆ ಅಂಥ ವ್ಯಕ್ತಿಗಳು ಈ ಸಮಾಜದಲ್ಲಿನ ಪಾಪದ ಜನರಿಗೆ, ಬಡವರಿಗೆ ಅವರೊಂದು ಬೆಳಕಾಗಿದ್ದಾರೆ, ಅವರೊಂದು ಆಶಾ ಆಗಿದ್ದಾರೆ. ಅದಕ್ಕಾಗಿ ಇಂತಹ ವ್ಯಕ್ತಿಗಳಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕು. ನಾವು ದೇವರ ಹತ್ರ ಬೇರೆ ಬೇರೆ ವಿಚಾರಗಳಿಗೆ ಪ್ರಾರ್ಥನೆ ಮಾಡ್ತೇವೆ, ನಾವು ಇಂಥ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ಇಂಥ ವ್ಯಕ್ತಿಗಳು ಇನ್ನೂ ಕೂಡ ಹಲವಾರು ಜನ ಬರಲಿ, ಸಮಾಜದಲ್ಲಿ ನ್ಯಾಯ ವ್ಯವಸ್ಥೆಯಲ್ಲಿ ಬರಲಿ ಅವರು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ಅವರು ಅನ್ಯಾಯವಾಗಿ ನ್ಯಾಯವನ್ನು ಪಡೆಯಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅವರಿಗೆ ಅಲ್ಲಿ ಜಯ ಸಿಗಲ್ಲ. ಅದಕ್ಕಾಗಿ ನಾವು ಇಂಥವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು. ನ್ಯಾಯ ವ್ಯವಸ್ಥೆ ಅಲ್ಲಿರುವಂಥ ವ್ಯಕ್ತಿಗಳು ಅವರು ಅಂತಃಕರಣದ ಪ್ರಕಾರ ನಡೆಯಲಿ, ದೇವರ ನುಡಿಯನ್ನು ಕೇಳುವವರಾಗಲಿ, ಅವರು ಸತ್ಯದ ಮತ್ತು ನ್ಯಾಯದ ಪರವಾಗಿ ನಿಲ್ಲಲಿ ಅಂತ ಅವರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಿದರೆ ಈ ಪ್ರಪಂಚದಲ್ಲಿ ನಾವು ನ್ಯಾಯವನ್ನು ಆಶಿಸಲಿಕ್ಕೆ ಸಾಧ್ಯ ಉಂಟು ಮತ್ತು ಬಡವರಿಗೆ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಉಂಟು. ಅಂಥವರಿಗೋಸ್ಕರ ನಾವು ಪ್ರಾರ್ಥಿಸುವ. ದೇವರು ಅವರ ಆಶೀರ್ವಾದವನ್ನು ಇಂಥವರ ಮೇಲೆ ಸದಾ ಸುರಿಸಲಿ ಅಂತ ಪ್ರಾರ್ಥನೆ ಮಾಡು. ಕರ್ತರಾದ ದೇವರೇ, ಈ ವಾಕ್ಯದ ಮುಖಾಂತರ ನೀವು ನಮಗೆ ಎಚ್ಚರಿಕೆಯನ್ನು ನೀಡಿದ್ದೀರಿ. ಬಡವರನ್ನು ದಂಡಿಸುವುದು, ಶೋಷಣೆ ಮಾಡುವುದು ಸರಿಯಲ್ಲ. ಯಾಕೆಂತ ಹೇಳಿದ್ರೆ ಅಂಥವರ ಪರವಾಗಿ ನೀವು ನಿಲ್ಲುತ್ತೀರಿ. ನಾವು ಇವತ್ತು ಸಮಾಜದಲ್ಲಿನ, ದೇಶದಲ್ಲಿನ ನ್ಯಾಯ ವ್ಯವಸ್ಥೆಯನ್ನು ನಿಮಗೆ ನಾವು ಒಪ್ಪಿಸುತ್ತೇವೆ. ಯಾರೆಲ್ಲರೂ ಕೂಡ ಪ್ರಾಮಾಣಿಕರಾಗಿ ಸತ್ಯದ ಪರವಾಗಿ, ನ್ಯಾಯದ ಪರವಾಗಿ ನಿಲ್ಲುತ್ತಾರೋ ಅವರಿಗೆ ಆರೋಗ್ಯವನ್ನು ದಯಪಾಲಿಸಿರಿ, ಶಾಂತಿ ನೆಮ್ಮದಿಯನ್ನು ದಯಪಾಲಿಸಿರಿ. ಅಂಥವರ ಕುಟುಂಬಕ್ಕೆ ಬೇಕಾದಂಥ ಆಶೀರ್ವಾದಗಳನ್ನು ಸುರಿಸಿರಿ. ಕರ್ತರಾದ ದೇವರೇ, ಅವರಿಂದಾಗಿ ಸಮಾಜದಲ್ಲಿನ ದುರ್ಬಲರಿಗೆ, ಬಡವರಿಗೆ, ದೀನರಿಗೆ, ದಲಿತರಿಗೆ ನ್ಯಾಯ ಸಿಗಲಿ. ನಿಮ್ಮ ಆಶೀರ್ವಾದವನ್ನು ಈ ವ್ಯವಸ್ಥೆಯ ಮೇಲೆ ಸುರಿಸಿರೆಂದು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೇಲೆ